ನಮಸ್ಕಾರ, ನಾನು ಡಾಕ್ಟರ್ ದೀಪು ಚಂಗಪ್ಪ, ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್. ಇವತ್ತು ನಾವು ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಈ ವಿಡಿಯೋನ ಕೊನೆಯ ತನಕ ನೋಡಿ, ಯಾಕಂತ ಹೇಳ್ತಾರೆ ಇದರಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಇದೆ ಆ್ಯಂಡ್ ಆನ್ ಗೋಯಿಂಗ್ ಟಾಪಿಕ್. ನಿಮಗೆಲ್ಲ ಗೊತ್ತಿರೋ ಹಾಗೆ ರೇಬಿಸ್ ಕೇಸಸ್ ಇನ್ಕ್ರೀಸ್ ಆಗ್ತಾ ಇದೆ ಇಂಡಿಯಾದಲ್ಲಿ. ಸೊ ಅದರಿಂದ ಡಾಗ್ ಬೈಟ್ ಕೇಸಸ್ ಕೂಡ ತುಂಬ ಜಾಸ್ತಿ ಆಗಿರೋದ್ರಿಂದ ಸುಪ್ರೀಂ ಕೋರ್ಟು ಒಂದು ಆರ್ಡರ್ನ ಕೊಡ್ತದೆ ಅಂತ ಹೇಳಿದ್ರೆ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಶೆಲ್ಟರ್ಗೆ ಹಾಕೋಬೇಕು ಅಂತ. ಆಮೇಲೆ ಪ್ರೊಟೆಸ್ಟ್ ನಡೀತು. ಅದಾದಮೇಲೆ ಸುಪ್ರೀಂ ಕೋರ್ಟ್ ತನ್ನ ಆರ್ಡರ್ನ ಮಾಡಿಫೈ ಮಾಡಿ ಆ ನಾಯಿಗಳನ್ನ ಏನು ಹಿಡಿದಿರ್ತಾರೆ ಅದನ್ನ ಸ್ಟೆರಿಲೈಸ್ ಮಾಡಿ ಅದರ ಜಾಗಕ್ಕೆ ವಾಪಸ್ ಬಿಡಬೇಕು. ಮತ್ತು ಡೆಸಿಗ್ನೇಟೆಡ್ ಫೀಡಿಂಗ್ ಏರಿಯಾಸ್ ಅಂತ ಇರುತ್ತೆ, ಅಲ್ಲಿ ಮಾತ್ರ ನಾಯಿಗಳಿಗೆ ಫೀಡಿಂಗ್ ಕೊಡಬೇಕು ಅಂತ ಮಾಡ್ತು. ಸೊ ಇವೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಡಾಗ್ ಬೈಟ್ ಏನಿದೆ ಇಂಡಿಯಾದಲ್ಲಿ 99% ಆಫ್ ದ ರೇಬಿಸ್ಗೆ ಕಾರಣ ಆಗುವಂಥದ್ದು. ಬೇರೆ ಇದೆ, ಕ್ಯಾಟ್ಸಿಂದ ಬರ್ಬೋದು, ಮಂಗಗಳಿಂದ ಬರ್ಬೋದು, ಫಾರಿನ್ ಕಂಟ್ರೀಸಲ್ಲಿ ಬ್ಯಾಟ್ಸ್ ಅಥವಾ ಬಾವಲಿಗಳಿಂದ ಕೂಡ ರೇಬಿಸ್ ಬರುತ್ತೆ. ಸೊ ಈ ರೇಬಿಸ್ ಹೇಗೆ ಬರುತ್ತೆ? ರೇಬಿಸ್ ಯೂಶಲಿ ಡಾಗ್ ಬೈಟ್ಸಿಂದ ಬರುವಂಥದ್ದು. ನಾಯಿ ನಿಮ್ಮ ಕೈಗೆ ಕಚ್ಚಿದಾಗ ಅಥವಾ ಎಲ್ಲಾದರೂ ಕಚ್ಚಿದಾಗ ಪೆರಿಫರಲ್ ನರ್ವ್ಸ್ ಅಂತ ಇರುತ್ತೆ, ಆ ಜಾಗದಲ್ಲಿ ವೈರಸ್ಗಳು ಇಂಜೆಕ್ಟ್ ಆಗುತ್ತೆ. ಮಸಲ್ ಒಳಗೆ ಇಂಜೆಕ್ಟ್ ಆಗಿರೋ ವೈರಸ್ ಸ್ಲೋ ಆಗಿ ನರಗಳ ಹತ್ರ ಹೋಗುತ್ತೆ. ನರದಲ್ಲಿ ಆ ವೈರಸ್ ಮಲ್ಟಿಪ್ಲೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ರಮೇಣ ಬಾಡಿಯಲ್ಲಿ ಯಾವುದೇ ನರಕ್ಕೆ ಅದು ಅಂಟ್ಕೊಂಡಾಗ ಗ್ರ್ಯಾಜುವಲಿ ಏನು ಮಾಡುತ್ತೆ, ಅದು ಮೇಲೆ ಹತ್ಕೊಂಡ್ಬರುತ್ತೆ. ಹತ್ಕೊಂಡ್ಬಂದು ಸ್ಪೈನಲ್ ಕಾರ್ಡ್ ಅಂತ ಇರುತ್ತೆ ಅಥವಾ ಬೆನ್ನು ಹುರಿ ಅಂತ ಇರುತ್ತೆ, ಅಲ್ಲಿಗೆ ಬರುತ್ತೆ. ಅಲ್ಲಿಂದ ಸ್ಪ್ರೆಡ್ ಆಗಿ ಬ್ರೈನಿಗೆ ಹೋಗುತ್ತೆ. ಬ್ರೈನಿಗೆ ಹೋಗಿ ಅದು ನಿಮಗೆ ಮೆನಿಂಗೋ ಎನ್ಕೆಫಲೈಟಿಸ್ ಅಥವಾ ಬ್ರೈನ್ ಇನ್ಫೆಕ್ಷನ್ ಮಾಡುತ್ತೆ. ಅದಾದಾಗ ಈಗ ಡಾಗ್ ಬೈಟ್ ಹಾಗೆ ರೇಬಿಸಲ್ಲಿ ಏನು ಸಿಮ್ಟಮ್ಸ್ ಬರುತ್ತೆ ಅದೆಲ್ಲ ಬರಲಿಕ್ಕಾಗುತ್ತೆ. ಕೆಲವೊಂದು ಫಾರ್ಮ್ಸಲ್ಲಿ ಅಗ್ರೆಸಿವ್ ಆಗುತ್ತೆ ನಾಯಿಗಳು, ಇಲ್ಲ ಕೆಲವೊಂದು ಫಾರ್ಮಲ್ಲಿ ಡಮ್ ಫಾರ್ಮ್ ಅಂತ ಹೇಳ್ತೀವಿ. ಡಾಗ್ ಪೂರ ಮ್ಯೂಟ್ ಆಗಿಬಿಡುತ್ತೆ, ಕುಡಿಲಿಕ್ಕಾಗಲ್ಲ, ತಿನ್ನಲಿಕ್ಕಾಗಲ್ಲ. ಸೇಮ್ ಸಿಮ್ಟಮ್ಸ್ ಹ್ಯೂಮನ್ಸಲ್ಲಿ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತ ಹೇಳಿದ್ರೆ ಈ ನಾಯಿ ಕಚ್ಚಿದಾಗ ಈ ಕಾಯಿಲೆ ಏನಿದೆ 100% ಪ್ರಿವೆಂಟೇಬಲ್. ಆದರೆ ಒಂದ್ಸಲ ಕಾಯಿಲೆ ಡೆವಲಪ್ ಆದಮೇಲೆ ಈ ಕಾಯಿಲೆಗೆ ಕ್ಯೂರ್ ಅನ್ನೋಂಥದ್ದಿಲ್ಲ. ಸೊ ಫ್ಯಾಟಲಿಟಿ ಏನಿದೆ ಅದು 100%. ಸೊ ಅದರಿಂದ ನಾವು ನಾಯಿ ಕಚ್ಚಿದಾಗ ಆ ಗಾಯದ ಬಗ್ಗೆ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಮತ್ತು ವ್ಯಾಕ್ಸಿನ್ಸ್ ಯಾವ ರೀತಿ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ನಾಯಿ ಕಚ್ಚಿದಾಗ ಗಾಯದಲ್ಲಿ ಡಿಫ್ರೆಂಟ್ ಕೆಟಗರೀಸ್ ಇರುತ್ತೆ. ಒಂದು ನಿಮ್ಮ ಇಂಟ್ಯಾಕ್ಟ್ ಸ್ಕಿನ್, ಚರ್ಮದಲ್ಲಿ ಬಿರುಕಿರೋದಿಲ್ಲ, ಅಲ್ಲಿ ನಾಯಿ ಬಂದು ನೆಕ್ಕುತ್ತೆ. ನಾಯಿನ ಫೀಡ್ ಮಾಡಿದಾಗಲೂ ಇಲ್ಲ ಅದನ್ನ ಮುಟ್ಟಿದಾಗಲೂ ನೆಕ್ಕುತ್ತೆ ಅಂತ ಅಂದ್ಕೊಳ್ಳಿ. ಅಥವಾ ಬೀದಿ ನಾಯಿ ಬಂದು ಕಚ್ಲಿಕ್ಕೆ ಬರುತ್ತೆ, ಬಟ್ ಸಕ್ಸಸ್ಫುಲ್ ಆಗಲ್ಲ, ನೆಕ್ಬಿಟ್ಟು ಹೋಗುತ್ತೆ. ಸೊ ಏನಾದರೂ ಸ್ಕಿನ್ ಇಂಟ್ಯಾಕ್ಟ್ ಆದರೆ ಅದನ್ನ ನಾವು ಕೆಟಗರಿ 1 ವುಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಕೆಟಗರಿ 2. ಕೆಟಗರಿ 2 ಅಲ್ಲಿ ಏನಾಗುತ್ತೆ, ನಾಯಿ ಪರ್ಚಿದಾಗ ಇಲ್ಲ ಕಚ್ಚಿದಾಗ ಏನಾಗುತ್ತೆ, ಬರೀ ಸೂಪರ್ಫಿಷಿಯಲ್ ಚರ್ಮದ ಒಳಗಡೆ ಡೀಪಾಗಿ ಗಾಯ ಆಗಿರೋದಿಲ್ಲ, ಬರೀ ಮೇಲ್ಗಡೆ ಪದರ ಮಾತ್ರ ಹೋಗಿರುತ್ತೆ. ಇದನ್ನ ನಾವು ಕೆಟಗರಿ 2 ವುಂಡ್ ಅಂತ ಹೇಳ್ತೀವಿ. ಕಚ್ಚಿದಾಗ ಆಗಿರ್ಬೋದು ಇಲ್ಲ ಪರ್ಚಿದಾಗ ಆಗಿರ್ಬೋದು. ನೆಕ್ಸ್ಟು ಕೆಟಗರಿ 3 ವುಂಡ್. ಕೆಟಗರಿ 3 ವುಂಡ್ ಅಂತ ಹೇಳಿದ್ರೆ ಡೀಪ್ ವುಂಡ್ಸ್ ಅಂತ ಹೇಳಿದ್ರೆ ಚರ್ಮದ ಡೀಪಾಗಿ ಅದು ಒಳಗಡೆ ಹೋಗಿ ಕೆಲವೊಂದು ಸಲ ರಕ್ತ ಬಂದಿರುತ್ತೆ, ಇಲ್ಲ ರಕ್ತ ಬರ್ದೇ ಇರ್ಬೋದು, ಬಟ್ ವುಂಡ್ ಡೀಪ್ ಆಗಿರುತ್ತೆ. ಇದನ್ನ ನಾವು ಕೆಟಗರಿ 3 ವುಂಡ್ಸ್ ಅಂತ ಹೇಳ್ತೀವಿ. ಈ 3 ಥರದ ವುಂಡ್ಗೆ ಟ್ರೀಟ್ಮೆಂಟು ಡಿಫ್ರೆಂಟ್ ಆಗಿರುತ್ತೆ. ಫಸ್ಟು ನಾಯಿ ಕಚ್ಚಿದಾಗ ಏನು ಮಾಡಬೇಕು? ನಾಯಿ ಕಚ್ಚಿದಾಗ 1/4 ಗಂಟೆ ಒಂದು ಸೋಪು ಮತ್ತು ಹರಿಯುವ ನೀರು ಕೆಳಗಿಟ್ಕೊಂಡು ಅದನ್ನ ಕ್ಲೀನಾಗಿ ವಾಶ್ ಮಾಡಬೇಕು. ವಾಶ್ ಮಾಡೋದ್ರಿಂದ ಏನಾಗುತ್ತೆ, ಆ ಲೋಕಲ್ ಏನು ಕೀಟಾಣುಗಳು ಇಂಜೆಕ್ಟ್ ಆಗಿರುತ್ತೆ ಎಂಜಿಲ್ನಿಂದ ಅಥವಾ ಉಗುರಿನಿಂದ ಏನು ಬಂದು ಕೂತ್ಕೊಂಡಿರುತ್ತೆ ರೇಬಿಸ್ ಕೀಟಾಣು, ಅದು ಕಂಪ್ಲೀಟಾಗಿ ವಾಶ್ ಆಫ್ ಆಗುತ್ತೆ. ಮತ್ತು ಕೆಲವೊಂದು ಈ ಸೋಪಿಗೆ ಎಕ್ಸ್ಪೋಸ್ ಆದಾಗ ಆ ವೈರಸ್ಗಳು ಸತ್ತೋಗ್ಬಿಡ್ತವೆ. ಸೊ ಅದರಿಂದ ನಿಮಗೆ ಫರ್ದರ್ ರೇಬಿಸ್ ಉಂಟಾಗುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಸೆಕೆಂಡ್ ಥಿಂಗು, ಗಾಯದಲ್ಲಿರುವಂಥ ಏನು ಬೇರೆ ಬ್ಯಾಕ್ಟೀರಿಯಾ ಬಂದಿರ್ಬೋದು ಅಥವಾ ಡಸ್ಟ್ ಸೇರ್ಕೊಂಡಿರ್ಬೋದು, ಇಲ್ಲ ಬೇರೆ ಏನಾದರೂ ಕಣಗಳು ಸೇರ್ಕೊಂಡಿದ್ರೆ ವಾಶ್ ಮಾಡಿದಾಗ ಕ್ಲೀನ್ ಆಗುತ್ತೆ. ಇದರಿಂದ ಸೆಕೆಂಡ್ರಿ ಇನ್ಫೆಕ್ಷನ್ ಪ್ರಿವೆಂಟ್ ಆಗುತ್ತೆ. ಕೆಟಗರಿ 1 ಇರ್ಬೋದು, ಕೆಟಗರಿ 2 ಇರ್ಬೋದು, ಕೆಟಗರಿ 3 ಇರ್ಬೋದು. ಎಲ್ಲದರಲ್ಲೂ ಕ್ಲೀನಾಗಿ ವಾಶ್ ಮಾಡೋದು ವೆರಿ ಇಂಪಾರ್ಟೆಂಟ್. ಎಷ್ಟೊತ್ತು? 15 ನಿಮಿಷ ಹರಿಯುವ ನೀರಲ್ಲಿ ವಾಶ್ ಮಾಡಬೇಕು. ನೀವು ಹೆಲ್ತ್ ಫಾಸೆಟ್ ನೋಡಿರ್ಬೋದು ವಾಶ್ರೂಮಲ್ಲಿ, ಇಲ್ಲ ಹರಿತಿರೋ ಟ್ಯಾಪಲ್ಲಿ ಕ್ಲೀನಾಗಿ ರಬ್ ಮಾಡಿ 15 ಮಿನಿಟ್ಸ್ ಕ್ಲೀನಾಗಿ ವಾಶ್ ಮಾಡಿಬಿಟ್ರೆ ವೈರಸ್ ಕೆಲವೊಂದ್ಸಲ ಸತ್ತು. ಈಗ ಕೆಟಗರಿ 1 ವುಂಡಲ್ಲಿ ಏನು ಮಾಡುವಂಥದ್ದು, ಕೆಟಗರಿ 1 ವುಂಡಲ್ಲಿ ನಿಮಗೆ ವೈರಸ್ ಚರ್ಮದ ಥ್ರೂ ಬ್ರೇಕ್ ಇದ್ದರೆ ಮಾತ್ರ ನರಕ್ಕೆ ಹೋಗಿ ಮುಟ್ಟುತ್ತೆ. ಸೊ ಚರ್ಮದ ಥ್ರೂ ಅದು ಹೋಗಿರೋದಿಲ್ಲ, ಅದರಿಂದ ವಾಷಿಂಗ್ ಮಾತ್ರ ಸಾಕಾಗುತ್ತೆ. ಆ್ಯಂಡ್
ಕ್ಯಾಟಗರಿ 2 ಸೂಪರ್ಫಿಷಿಯಲ್ ನಿಬಲ್ ಅಂತ ಹೇಳ್ತೀವಿ, ಮೇಲ್ಗಡೆ ಇರೋ ಲೇಯರ್ ಮಾತ್ರ ಡ್ಯಾಮೇಜ್ ಆಗಿರುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು, ಆ ಟೈಮಲ್ಲಿ ಕಂಪ್ಲೀಟ್ ಕೋರ್ಸ್ ಆಫ್ ವ್ಯಾಕ್ಸಿನ್ ತೊಗೋಬೇಕಾಗತ್ತೆ. ವ್ಯಾಕ್ಸಿನ್ ಶೆಡ್ಯೂಲ್ ಬಗ್ಗೆ ಲಾಸ್ಟಿಗೆ ಹೇಳ್ತೀನಿ. ಇದು ಕ್ಯಾಟಗರಿ 2 ವೂಂಡ್ ಬಗ್ಗೆ ವ್ಯಾಕ್ಸಿನ್ ತಗೊಳ್ಳೋದು. ನೆಕ್ಸ್ಟು ಕ್ಯಾಟಗರಿ 3. ಕ್ಯಾಟಗರಿ 3 ಅಂದರೆ ಡೀಪ್ ಇನ್ಫ್ಲೆಕ್ಟೆಡ್ ವೂಂಡ್ಸ್, ಅಂದರೆ ಒಳಗಡೆ ಹೋಗಿರುತ್ತೆ. ಇನ್ಫ್ಲೆಕ್ಟೆಡ್ ವೂಂಡ್ಸ್ ಏನಿರುತ್ತೆ ಡೀಪ್ ಆಗಿರುತ್ತೆ. ಅಂಥ ಟೈಮಲ್ಲಿ ಏನು ಮಾಡೋದು, ಆ ಗಾಯಗಳೇನಿರುತ್ತೆ ಗಾಯದ ಸುತ್ತ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಬರುತ್ತೆ. ಹ್ಯೂಮನ್ ಇಮ್ಯುನೋಗ್ಲೋಬುಲಿನ್ಸ್ ಇದೆ, ಈಕ್ವೈನ್ ಇಮ್ಯುನೋಗ್ಲೋಬುಲಿನ್ಸ್. ಹ್ಯೂಮನ್ ಅಂತ ಹೇಳಿದ್ರೆ ಮನುಷ್ಯರಿಂದ ತೆಗೆದಿರುವಂಥದ್ದು. ಸೆಕೆಂಡ್ ಒನ್ ರಿಕಾಂಬಿನೆಂಟ್. ಎರಡನೇದು ಈಕ್ವೈನ್ ಅಂದರೆ ಹಾರ್ಸ್ ಥ್ರೂ ಅಥವಾ ಕುದುರೆಯಿಂದ ತೆಗೆದಿರುವಂಥ ಇಮ್ಯುನೋಗ್ಲೋಬುಲಿನ್ಸ್. ಫಸ್ಟ್ ಏನು ಮಾಡ್ತಾರೆ, ನಿಮಗೆ ಸೆನ್ಸಿಟಿವಿಟಿ ಇದೆಯಾ ಅದರಿಂದ ಅಂತ ಚೆಕ್ ಮಾಡಿ, ನಿಮಗೆ ಗಾಯ ಏನಾಗಿರುತ್ತೆ, ಬೈ ಚಾನ್ಸ್ ಕೈಯಲ್ಲಾಗಿದ್ದರೆ, ಮುಖದಲ್ಲಾಗಿದ್ದರೆ, ಕಿವಿಲಾಗಿದ್ದರೆ ಆ ಜಾಗಕ್ಕೆ ಅದನ್ನ ಇಂಜೆಕ್ಟ್ ಮಾಡ್ತಾರೆ. ಎಷ್ಟು ಇಂಜೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಬಾಡಿ ವೆಯ್ಟ್ ನೋಡಿ ಅದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಇಮ್ಯುನೋಗ್ಲೋಬುಲಿನ್ಸ್ನ ನಿಮ್ಮ ವೂಂಡ್ ಸುತ್ತ ಇಂಜೆಕ್ಟ್ ಮಾಡಲಾಗುತ್ತೆ. ಬೈ ಚಾನ್ಸ್ ಮಲ್ಟಿಪಲ್ ವೂಂಡ್ಸ್ ಇದ್ದಾಗ ಇದರಲ್ಲಿ ಸ್ವಲ್ಪ ಇಂಜೆಕ್ಟ್ ಮಾಡ್ತಾರೆ, ಮತ್ತು ಇನ್ಯಾವುದೋ ವೂಂಡಿಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಇದಾಯಿತು ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3. ಸೊ ಈ ರೀತಿ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನಮಗೆ ವ್ಯಾಕ್ಸಿನ್ ಯಾವ್ಯಾವ ರೀತಿ ಇರುತ್ತೆ ಅಂತ ಗೊತ್ತಿರಬೇಕು. ಸೊ ವ್ಯಾಕ್ಸಿನ್ ಒಂದು ನಮ್ಮ ಚರ್ಮಕ್ಕೆ ಕೊಡುವಂಥದ್ದು, ಇಂಟ್ರಾಡರ್ಮಲ್ ಅಂತ ಹೇಳಿ ಚರ್ಮದ ಕೆಳಗೆ ಒಂದು ಪದರ ಇರುತ್ತೆ ಅಲ್ಲಿ ಕೊಡುವಂಥದ್ದು. ಎರಡನೇದು ಮಸಲ್ಸ್ ಕೊಡುವಂಥದ್ದು, ಇಂಟ್ರಾಮಸ್ಕ್ಯುಲರ್. ಎರಡನೇ ವಿಷಯ ಏನಂತ ಹೇಳಿದ್ರೆ, ನಮ್ಮ ಬಟಕ್ಸ್ ಏನಿದೆ ಅಲ್ಲಿಗೆ ಈ ವ್ಯಾಕ್ಸಿನ್ಸ್ನ ಕೊಡಲಾಗೋದಿಲ್ಲ. ಬೈ ಚಾನ್ಸ್ ನಿಮ್ಗೆ ಯಾರಾದರೂ ರೇಬಿಸ್ ವ್ಯಾಕ್ಸಿನ್ ನಿಮ್ಮ ಸೊಂಟಕ್ಕೆ ಕೊಡ್ತಾಯಿದ್ರೆ ಅದು ರಾಂಗ್ ಟೆಕ್ನಿಕ್. ವ್ಯಾಕ್ಸಿನ್ ಯಾವಾಗಲೂ ತೋಳುಗಳಿಗೆ ಕೊಡಬೇಕಾಗತ್ತೆ. ಇಂಟ್ರಾಮಸ್ಕ್ಯುಲರ್ ಕೊಡೋಂಗಿದ್ರೆ, ಸ್ಕಿನ್ಗೆ ಕೊಡೋಂಗಿದ್ರೆ ಇಂಟ್ರಾಡರ್ಮಲ್ ಚರ್ಮದ ಕೆಳಗೆ ಕೊಡುವಂಥದ್ದು. ಅದಕ್ಕೊಂದು 8 ಸೈಡ್ಸ್ ಇದೆ, ಅದನ್ನ ನಾನು ಪಿಕ್ಚರಲ್ಲಿ ತೋರಿಸ್ತೀನಿ. ಅದೇ ಜಾಗಕ್ಕೆ ಕೊಡಬೇಕಾಗತ್ತೆ. ಆ್ಯಂಡ್ ಇಂಟ್ರಾಡರ್ಮಲ್ ಕೊಟ್ಟರೆ ಒಂದು ಸಲಕ್ಕೆ 2 ಸೈಡ್ಸಲ್ಲಿ ಇಂಜೆಕ್ಷನ್ ಕೊಡ್ತಾರೆ. ಸಪೋಸ್ ಈ ಕಡೆ ಕೊಟ್ಟಿದ್ರೆ ಈ ಕಡೆಗೆ ಕೊಡಲಾಗುತ್ತೆ. ಸೊ 2 ಸೈಡ್ಸ್ 4 ಡೋಸ್, ಅಂದರೆ 0, 3, 7, 28 ಡೇಸ್ ಕೊಡುವಂಥದ್ದು. 0 ಅಂತ ಹೇಳಿದ್ರೆ ನಾಯಿ ಕಚ್ಚಿದ ದಿನ. ಸೊ ಏನಾದರೂ ಇಂಟ್ರಾಮಸ್ಕ್ಯುಲರ್ ಡೀಪಾಗಿ ನಿಮ್ಮ ಸ್ಕಿನ್ ಒಳಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ 5 ಡೋಸ್, 0, 3, 7, 14 ಆ್ಯಂಡ್ 28. ಏನಾದರೂ ನಾಯಿ ಕಚ್ಚಿದರೆ ದಯವಿಟ್ಟು ನಿಮ್ಮ ಫಿಸಿಷಿಯನ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ತೋರಿಸ್ಲಿಕ್ಕೆ ಮುಂಚೆ ವಾಶ್ ಮಾಡಿಸ್ಕೊಳ್ಳೋದನ್ನ ಮರಿಬೇಡಿ. ಅಟ್ಲೀಸ್ಟ್ 15 ಮಿನಿಟ್ಸ್ ವಾಶ್ ಮಾಡಿ. ಡಾಕ್ಟರ್ ಹತ್ರ ಹೋದಾಗ ಅವರು ಕೂಡ ವಾಶ್ ಮಾಡ್ತಾರೆ, ಅದಕ್ಕೆ ಆ್ಯಂಟಿಸೆಪ್ಟಿಕ್ ಹಾಕ್ತಾರೆ. ಸೊ ದಟ್ ಲೋಕಲ್ ಇಮ್ಯುನಿಟಿ ನಿಮಗೆ ವೈರಸ್ನ ಸಾಯಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾವುದೇ ನಾಯಿ ಕಚ್ಚಿರಲಿ, ಸಾಕಿರೋ ನಾಯಿ ಆದರೂ ಆಗಲಿ, ಬೀದಿ ನಾಯಿ ಆಗಿದ್ರಿ, ಡಾಕ್ಟ್ರ್ ಹತ್ರ ಹೋಗಿ ನೀವು ತೋರಿಸೋದನ್ನ ಮರಿಬೇಡಿ ಪ್ಲೀಸ್ ಅಂತ ಹೇಳ್ತಾ ಈ ವಿಡಿಯೋನ ನಾನು